गो की रक्षा कौन करेगा? मैं करूंगा, मैं करूंगा। ಬಂಧುಗಳೇ, ಇವತ್ತು ಮಂಗಳೂರಿನಲ್ಲಿ ಬಜರಂಗ ದಳದ ಸಂಯೋಜಕರ ಸಮಾವೇಶ ನಡೀತಾ ಇದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸಂಘಟನೆಯ ರೂಪುರೇಷೆಗಳನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ 2 ದಿನಗಳ ಕಾಲ ಒಟ್ಟಿಗೆ ಸೇರಲಿದ್ದೇವೆ. ಈ ಅಧಿವೇಶನ ತುಂಬ ಮಹತ್ವವಾಗಿರ್ತಕ್ಕಂಥದ್ದು ಬಂಧುಗಳೇ. ಒಂದು, ಈ ಅಧಿವೇಶನ ಕಳೆದ 4 ವರ್ಷಗಳಿಗೊಮ್ಮೆ ನಡೀಬೇಕಾಗಿತ್ತು. ಆದರೆ ಕೋವಿಡ್ ಮತ್ತು ಬೇರೆ ಬೇರೆ ಕಾರಣಗಳಿಂದ 2016ರಲ್ಲಿ ಇದೇ ಸ್ಥಾನದಲ್ಲಿ ನಡೆದಿತ್ತು. ಮತ್ತೆ 10 ವರ್ಷಗಳ ನಂತರ ಇವತ್ತು ನಾವು ಕೂಡ ಇಲ್ಲಿ ಸೇರ್ತಾ ಈ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೇವೆ. ಮಂಗಳೂರಿನಲ್ಲಿ ಅಧಿವೇಶನ ನಡೀತದೆ ಅಂದ ತಕ್ಷಣ ಒಂದು ಸರಿ ಮೈಕ್ ಕೂದಲು ಜುಮ್ ಅನ್ನುತ್ತೆ. ಯಾಕೆ? ತುಂಬ ಸರಿ ನಮಗೆ ಮಂಗಳೂರಿಗೆ ಬರಬೇಕಂದ್ರೂ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ಇಲ್ಲಿನ ಮಣ್ಣಿನ ಗುಣ, ಶೌರ್ಯ, ತ್ಯಾಗ, ಬಲಿದಾನಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಮಣ್ಣಿದು. ಇಲ್ಲಿಗೆ ಬರಬೇಕಂದ್ರೆ ಅಷ್ಟೊಂದು ಸ್ಫೂರ್ತಿ ನಮಗೆ. ಒಂದು ಇತಿಹಾಸದಲ್ಲಿ ನೋಡೋದಾದ್ರೆ ಪೋರ್ಚುಗೀಸರ ವಿರುದ್ಧ ಈ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ರಾಣಿಯ ಅಬ್ಬಕ್ಕ ನೆಲೆಸಿರ್ತಕ್ಕಂಥ ಸ್ಥಳ ಇದು. ಈಗ 500ನೇ ವರ್ಷ ರಾಣಿ ಅಬ್ಬಕ್ಕನ ಜನ್ಮದಿನಕ್ಕೆ. ಅದೇ ರೀತಿ ದೇಶ, ಧರ್ಮ, ಸಂಸ್ಕೃತಿಯ ರಕ್ಷಣೆಗೋಸ್ಕರ ಪ್ರಾಣವನ್ನು ಮುಡಿಪಿಟ್ಟು ಧರ್ಮ ಕಾರ್ಯ ಮಾಡುವಂಥ ಹಲವಾರು ಕಾರ್ಯಕರ್ತರು ಬಲಿದಾನ ಆಗಿರ್ತಕ್ಕಂಥ ಪುಣ್ಯ ಭೂಮಿಯ ಸ್ಥಳ. ಅದಕ್ಕೋಸ್ಕರ ಮಂಗಳೂರಿಗೆ ಬರಬೇಕು ಅಂತಂದ್ರೆ ಎಲ್ಲ ಬಜರಂಗಿಗಳಿಗೂ ಒಂದು ಸ್ಫೂರ್ತಿ ಸಿಗುತ್ತೆ ಯಾವಾಗಲೂ ಕೂಡ. ಬಂಧುಗಳೇ, ಬಜರಂಗ ದಳ ಸಂಘರ್ಷಕ್ಕಾಗಿಯೇ ಹುಟ್ಟಿದ್ದು, ಸಂಘರ್ಷದಿಂದಲೇ ಹುಟ್ಟಿದ್ದು. ರಾಮನ ಕಾರ್ಯಕ್ಕೋಸ್ಕರ ಅವತ್ತಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡ್ತು, ಒಂದು ಯುವ ಶಕ್ತಿ ರಾಮನ ಕಾರ್ಯಕ್ಕೆ ಬೇಕು ಅಂತ ಹೇಳಿ ಆಗ 1984ರಲ್ಲಿ ಪ್ರಾರಂಭ ಆಗಿದ್ದು ಬಜರಂಗ ದಳ. ಅಲ್ಲಿಂದ ಇಲ್ಲಿಯವರೆಗೆ ಹತ್ತಿರ 4 ದಶಕಗಳ ಕಾಲ ನಿರಂತರ ದೇಶ, ಧರ್ಮ, ಸಂಸ್ಕೃತಿಯ ರಕ್ಷಣೆಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಹಲವಾರು ಹೋರಾಟಗಳನ್ನು ಬಜರಂಗ ದಳ ಮಾಡಿದೆ. ಯಾವಾಗ ಬಜರಂಗ ದಳ ಕೈ ಹಾಕುತ್ತೋ ಆ ಎಲ್ಲ ಹೋರಾಟಗಳು ಯಶಸ್ವಿಯಾಗಿದೆ. ಪುರಾಣದಲ್ಲಿ ಹನುಮಂತ ಸೀತೆಯನ್ನು ಕರ್ಕೊಂಡು ಬರ್ಲಿಕ್ಕೋಸ್ಕರ ರಾಮ ಕಾರ್ಯಕ್ಕೆ ಧುಮುಕ್ದಾಗ್ಲೂ ಯಶಸ್ವಿ ಸಿಕ್ತು. ಅದೇ ರೀತಿ ಈಗಲೂ ಸಮೇತ ನಾವು ನೋಡ್ತಾ ಇದ್ದೇವೆ. ರಾಮನ ಕಾರ್ಯಕ್ಕೋಸ್ಕರನೇ ಹುಟ್ಟಿರ್ತಕ್ಕಂತಹ ಬಜರಂಗ ದಳ ಅದ್ರ ಪ್ರಾರಂಭ ಆಗಿ ಕೆಲವೇ ವರ್ಷಗಳಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವನ್ನು ನೋಡುವಂಥ ಅವಕಾಶ ನಮಗೆ ಸಿಕ್ತು. ಅದಕ್ಕೋಸ್ಕರ ಬಜರಂಗ ದಳ ಯಾವೆಲ್ಲ ಹೋರಾಟಕ್ಕೆ ಕೈ ಹಾಕುತ್ತೋ ಅದರಲ್ಲಿ ಯಾವತ್ತೂ ಜಯ ಸಿಗುವಂತಹ ಒಂದು ತಾಕತ್ತು ಸಂಘಟನೆಗಿದೆ. ಬಂಧುಗಳೇ, ಕೇವಲ ರಾಮ ಜನ್ಮಭೂಮಿ ಹೋರಾಟ ಮಾತ್ರ ಅಲ್ಲ, ತಿರುಪತಿ ತಿಮ್ಮಪ್ಪನ ಬೆಟ್ಟ, ಅದರಲ್ಲಿ 7 ಬೆಟ್ಟದಲ್ಲಿ ಕೆಲವು ಬೆಟ್ಟಗಳು ಕ್ರಿಶ್ಚಿಯನ್ಗೆ ಸೇರಿದೆ ಅಂತ ಹೇಳಿದಾಗ ಅದಕ್ಕೆ ಹೋರಾಟ ಮಾಡ್ತು. ಬೂಢ ಅಮರನಾಥದ ಹೋರಾಟ ಇರ್ಬೋದು, ಕರ್ನಾಟಕದ ದತ್ತಪೀಠದ ಹೋರಾಟ ಇರ್ಬೋದು. ಹೀಗೆ ಹಲವು ಹೋರಾಟಗಳನ್ನು ಮಾಡ್ತಾ ಬಜರಂಗ ದಳ ತನ್ನ ಶಕ್ತಿಯನ್ನ ವ್ಯಾಪಕವಾಗಿ ಪಸರಿಸಿದೆ. ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಮತಾಂತರ, ಲವ್ ಜಿಹಾದ್, ಭಯೋತ್ಪಾದನೆ, ಬೇರೆ ಬೇರೆ ರೀತಿ ದೇಶವನ್ನ ನಾವು ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂತಹ ಎಲ್ಲ ದುಷ್ಟಶಕ್ತಿಗಳ ಹೃದಯದಲ್ಲಿ ಬಜರಂಗ ದಳ ಸಿಂಹ ಸ್ವಪ್ನವಾಗಿ ನಿಂತ್ಕೊಂಡಿದೆ. ಯೋಚನೆ ಮಾಡಿ, ನಮ್ಮ ತಾಕತ್ತು ಎಷ್ಟಿದೆ. ಇಷ್ಟೆಲ್ಲ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು ಒಂದಿಷ್ಟು ದುಷ್ಟಶಕ್ತಿಗಳು ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರ ಕೆಲಸ ಮಾಡ್ತಾ ಇದ್ದಾವೆ.
2047ಕ್ಕೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ರೆ, ಈ ಬಜರಂಗ ದಳ ರಾಮನ ಕಾರ್ಯಕ್ಕಾಗಿ ಹುಟ್ಟಿ ಇವತ್ತಿನವರೆಗೂ ರಾಷ್ಟ್ರ ಕಾರ್ಯ ಮಾಡ್ತಾ ನಾವು ಹೇಳ್ತೇವೆ, ಭಾರತವನ್ನು ಭಾರತವಾಗಿ ಉಳಿಸ್ಲಿಕ್ಕೋಸ್ಕರ ನಮ್ಮ ಸಂಘಟನೆ ಶಕ್ತಿ ಇನ್ನೂ ಅಗಾಧವಾಗಿ ಬೆಳಿಬೇಕು, ವ್ಯಾಪಕವಾಗಿ ಬೆಳಿಬೇಕು. ಈ ನಿಟ್ಟಿನಲ್ಲಿ ಬಜರಂಗ ದಳ ಸಂಘಟನೆಯನ್ನ ಶಕ್ತಿಶಾಲಿ ಮಾಡೋ ದೃಷ್ಟಿಯಿಂದ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿಕೊಂಡಿದೆ.